ಶ್ರೀಗಳು ಖ್ಯಾತಿಯ ನಟ ಮಡೆನೂರು ಮನು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧನವಾಗಿ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ರು. ಜಾಮೀನಿನ ಮೇಲೆ ಹೊರಬಂದ ಬೆನ್ನಲ್ಲೇ ಇದೀಗ ಮಡೆನೂರು ಮನುವಿದ್ದು ಎನ್ನಲಾದ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಅತ್ಯಾಚಾರ ಆರೋಪ ಮಾಡಿದ ಸಂತ್ರಸ್ತ ಯುವತಿ ಮನುವಿದ್ದು ಎನ್ನಲಾದ ಆಡಿಯೋವನ್ನ ಪೂರ್ಣ ಭಾಗವನ್ನ ಹಂಚಿಕೊಂಡಿದ್ದಾರೆ. ಜಾಮೀನಿನ ಮೇಲೆ ಹೊರಬಂದ ಬಳಿಕ ಮಡೆನೂರು ಮನು ಆ ಆಡಿಯೋ ನನ್ನದಲ್ಲ ಎಂದಿದ್ರು. ಈ ಹಿಂದೆ ಬಿಡುಗಡೆಯಾಗಿದ್ದ ಆಡಿಯೋನಲ್ಲಿ ಮನು ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಆದರೆ ಇದೀಗ ಬಿಡುಗಡೆಯಾಗಿರುವ ಆಡಿಯೋದಲ್ಲಿ ನಾನು ಮಹಿಳೆಯೊಬ್ಬಳಿಗೆ ಮೋಸ ಮಾಡಿದ್ದೀನಿ, ಅದನ್ನ ಮರೆಯಲು ಕುಡಿಯುತ್ತಿದ್ದೀನಿ ಎಂದಿದ್ದಾರೆ. ಅಲ್ಲದೆ ಶಿವರಾಜ್ ಕುಮಾರ್ ಬಗ್ಗೆಯೂ ಮಾತನಾಡಿದ್ದಾರೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ನೀವೇ ಕೇಳಿ. ಬೆಳಿಬೇಕು ಅಂತ ಇದ್ದೀನಿ. ಬೆಳಿಬೇಕು ಅಂದ್ರೆ ಎಲ್ಲರೂ ಬೆಳಿಬೇಕು. ಯಾಕೆ ಶಿವರಾಜ್ ಕುಮಾರ್ ಇವರೆಲ್ಲ ಸಾಯ ವರ್ಷದೊಳಗೆ ನಾನು ನಿಂತ್ಕೋಬೇಕು. ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ರು ಸಾಧನೆ ಮಾಡೋದು ಏನ್ ತಕ್ಕೋತೀಯ? ಅವ್ರ ದುಡ್ಡಿಗೆ ಆಸೆ ಪಡೋಣ. ನಾನು ಇಷ್ಟಪಟ್ರೆ ಕೋಟಿಗಟ್ಟಲೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್. ಇನ್ನೊಂದು 6 ವರ್ಷ ಸತ್ತಂತ ನಂಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸರೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕುಂತ ಗಂಡುಗಲ್ಲಿರಿ. ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ 5 ಗಂಟೆ ತನಕ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಕುಡಿದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ. ಇಲ್ಲ ಒಂದು ಹುಡುಗಿ ನೇಹ ಮಾಡ್ಬಿಟ್ಟೆ ಮರ್ತು ಬಿಡ್ಬೇಕು, ನನಗೆ ಆಗ್ತಿಲ್ಲ. ನನಗೆ ಇನ್ನೂ 2-3 ಸಿನಿಮಾ ಹೀರೋ ಆಗ್ಬೇಕು. 3 ಸಿನಿಮಾ ಅಲ್ಲ 50 ಸಿನಿಮಾ ಹೀರೋ ಆಗ್ಬೇಕು ನನ್ನ ಕನ್ಸಿದೆ. ಕನ್ಸಿಗೆ ತುಂಬ ಪಾಪ ಇದೇನ್ ನಾನು ದುಡ್ಡು ಕೇಳಿದಾರೆ. ಇದು ಒಳ್ಳೆ ಪ್ರಾಣಿ. ಇದು ಈಗ ಅವೆಲ್ಲ ನನಗೆ ಒಂದೇಳ, ನನಗೆ ಈ ಕೆಟ್ಟ ಮಾತುಗಳು ಪತ್ ಮಾತುಗಳು ಕೇಳಂಗೂ ಆಗಲ್ಲ. ಅದು ಆಯ್ತು ಗೌರವ ತರ ಮಾತಾಡ್ತೀನಿ. ಅದ್ ಏನಾರ ಮಾಡ್ತಾರೆ ಗೊತ್ತಿರತ್ತೆ. ನೀವಿಬ್ರು ಸದ್ಯ ಸಂತ್ರಸ್ತೆ ಹಂಚಿಕೊಂಡ ಈ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮಡೆನೂರು ಮನು ವಿರುದ್ಧ ಮತ್ತೊಮ್ಮೆ ಆಕ್ರೋಶ ವ್ಯಕ್ತವಾಗ್ತಿದೆ. ಮಡೆನೂರು ಮನು ನಟನೆಯ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳಿದ್ದಾಗ ಅವನೊಟ್ಟಿಗೆ ರಿಯಾಲಿಟಿ ಶೋನಲ್ಲಿ ಸಹ ನಟಿಯಾಗಿದ್ದ ಯುವತಿಯೊಬ್ಬರು ಅತ್ಯಾಚಾರ ಆರೋಪ ಮಾಡಿದ್ರು. ಅತ್ಯಾಚಾರ, ಕೊಲೆ, ಬೆದರಿಕೆ, ದೌರ್ಜನ್ಯ ಪ್ರಕರಣಗಳು ಮನುವಿನ ಮೇಲೆ ದಾಖಲಾಗಿ ಆತನ ಬಂಧನವೂ ಆಯಿತು. ಕೆಲ ದಿನದ ಹಿಂದೆ ಅಷ್ಟೇ ಮನು ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿದ್ದು ಇದೀಗ ಆತನ ಮೇಲೆ ಆರೋಪವನ್ನ ಸಂತ್ರಸ್ತೆ ಮುಂದುವರೆಸಿದ್ದಾರೆ. ಮಡೆನೂರು ಮನು ಈ ವೈರಲ್ ಆಡಿಯೋಗೆ ಪ್ರತಿಕ್ರಿಯೆ ಕೊಡ್ತಾರಾ? ಆ ಆಡಿಯೋ ನನ್ನದಲ್ಲ ಎಂದು ಮತ್ತೊಮ್ಮೆ ಹೇಳ್ತಾರೆ ಎನ್ನುವುದು ಕಾದು ನೋಡಬೇಕಿದೆ.